ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರಸಾಗರ 135ನೇ ವಿಷಯಾಂಕ, 4ನೇ ತರಂಗ, ಉತ್ತಮ ಅಧಿಕಾರಿ ತತ್ವದೃಷ್ಟಿ ಸದ್ಗುರುಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾನೆ. ಇದು 135ನೇ ವಿಷಯಾಂಕ ಏನ್ ಹೇಳ್ತು ಅಂದ್ರೆ, ರಜ್ಜುವಿನಲ್ಲಿ ಸರ್ಪ ಮತ್ತು ಅದರ ಜ್ಞಾನವು ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತವಿರುತ್ತದೆ ಅಂದ್ರೆ ಒಟ್ಟಾರೆ ಏನಂದ್ರ 133ನೇ ವಿಷಯಾಂಕದಿಂದ 133ನೇ ವಿಷಯಾಂಕದಿಂದ ಒಂದ್ ಕಡೆ ಬರ್ಕೊಂಡ್ಬಿಡ್ರಿ. 133ನೇ ವಿಷಯಾಂಕದಿಂದ 146ನೇ ವಿಷಯಾಂಕ ತನಕ 146, 133 to 146 ಏನಂದ್ರ ಇದರಲ್ಲಿ ಎಲ್ಲದರದ್ದು ಹೆಡ್ಡಿಂಗ್ ಒಂದೇ. ಇವು ವಿಷಯಾಂಕಗಳು ಬೇರೆ ಬೇರೆ ಹೆಸರುಗಳು, ಅವೆಲ್ಲ ಸಬ್ ಹೆಡ್ಡಿಂಗು. ಮೇನ್ ಹೆಡ್ಡಿಂಗ್ ಏನದು ಅಂತಂದ್ರ, ಮುಖ್ಯವಾದ ಶೀರ್ಷಿಕೆ ಅನಿರ್ವಚನೀಯ ಖ್ಯಾತಿನೇ ಇದೆಲ್ಲ. ಈ ಅನಿರ್ವಚನೀಯ ಖ್ಯಾತಿ ಇದನ್ನ ಸ್ವಲ್ಪ ಇದು ಶೀರ್ಷಿಕೆ ಸ್ವಲ್ಪ ಬಿಡಿಸಿ ತಿಳ್ಕೋಬೇಕು, ಸುಮ್ಮನೆ ಹಂಗೆ ತಿಳ್ಕೊಳ್ಳೋದಲ್ಲ. ಇಲ್ಲಿ ಇರೋವು 3 ವಸ್ತುಗಳು, ಒಂದು ರಜ್ಜು, ಮತ್ತ ಇನ್ನ ಒಂದೇನು ಇದ್ರೊಳಗೆ ಏನೇನದಾವ ಅಂತಂದ್ರ, ರಜ್ಜುವಿನಲ್ಲಿ ಸರ್ಪ ಅಂತ ಒಂದು,
ಮತ್ತು ಸರ್ಪದ ಜ್ಞಾನ ಮತ್ತೆ ರಜ್ಜು ಮತ್ತೆ ಚೇತನ. ಎಷ್ಟಾದ್ರು ಶಬ್ದಗಳು? ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಭ್ರಮೆ ಅಂತಾರೆ. ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಭ್ರಮೆ ಅಂತಾರೆ. 1, 2, 3 ಬರ್ಕೊಳ್ರಿ ಸಿರಿಯಲ್. ಒಂದನೇದೇನು? ರಜ್ಜು ಉಪಹಿತ ಚೇತನ. ಒಂದು ರಜ್ಜು ಉಪಹಿತ ಚೇತನ ಅದ. ಎರಡನೇದೇನದ? ರಜ್ಜು ಅದ. ರಜ್ಜು ಉಪಹಿತ ಚೇತನ ಒಂದನೇದ್ದು, ಎರಡನೇದ್ದು ರಜ್ಜು. ಮೂರನೇದ್ದೇನದ? ಸರ್ಪ ಮತ್ತು ಸರ್ಪದ ಜ್ಞಾನ. ಸರ್ಪ ಮತ್ತು ಸರ್ಪದ ಜ್ಞಾನ ಇವೇನದು? ದೃಷ್ಟಾಂತದಾಗ ಬರ್ತದೆ. ದೃಷ್ಟಾಂತದಾಗ ಬರ್ತಾವ. ರಜ್ಜುವಿನ ಮುಂದೆ ಏನ್ ಬರಿಬೇಕಂದ್ರ ಪ್ರಮಾಜ್ಞಾನ ಅಂತ ಬರಿಬೇಕು. ರಜ್ಜುವಿನ ಮುಂದೆ ಪ್ರಮಾಜ್ಞಾನ ಬ್ರಾಕೆಟ್ನಾಗ. ಸರ್ಪ ಮತ್ತು ಸರ್ಪದ ಜ್ಞಾನ ಎಂತ ಜ್ಞಾನ? ಬ್ರಹ್ಮಜ್ಞಾನ ಬಾರ್ ಸ್ವಪ್ನ ಜ್ಞಾನ. ಸರ್ಪ ಮತ್ತು ಸರ್ಪದ ಜ್ಞಾನ ಈಸ್ ಈಕ್ವಲ್ ಟು ಅಥವಾ ಬ್ರಾಕೆಟ್ ಒಳಗ ಬ್ರಹ್ಮಜ್ಞಾನ ಬಾರ್ ಹಾಕೊಂಡು ಸ್ವಪ್ನ ಜ್ಞಾನ. ಜಾಸ್ತಿರ್ತೀರಿ, ಬೆಳಕಿರ್ಲಾರ್ದಕ್ಕ ಭ್ರಮ ಆಗ್ಯದ, ಇಲ್ಲಂದ್ರೆ ಮಕ್ಕೊಂಡಿರಿ, ನಿದ್ದೆ ಎತ್ತಿದ ಕನಸಿನಲ್ಲಿ ಬಂದದ ಬ್ರಹ್ಮಜ್ಞಾನ. ಸರ್ಪ ಮತ್ತು ಸರ್ಪದ ಜ್ಞಾನ. ನೆಕ್ಸ್ಟ್ ಇದು ದೃಷ್ಟಾಂತದಾಗ ತಗೋಬೇಕು. ಸಿದ್ಧಾಂತದಾಗ ಏನ್ ತಗೋಬೇಕು? ಅದ್ರಾಗ 3 ತಗೋಬೇಕಲ್ಲಿ. ಬ್ರಹ್ಮ ಶುದ್ಧ ಬ್ರಹ್ಮ ಅಂತ ತಗೋಬೇಕು. ಸೀರಿಯಲ್ ನಂಬರ್ 1 ಶುದ್ಧ ಬ್ರಹ್ಮ. ಎರಡನೇದ್ದು ಜಗತ್. ಅದ್ರ ಇನ್ನ ಒಂದು ಎರಡನೇದ್ದೇನು ರಜ್ಜುವಿನ ಬದಲಿ ಈ ಕಡೆ ಜಗತ್. ಇದನ್ನು ಬ್ರಹ್ಮಜ್ಞಾನನೇ. ಮೂರನೇದ್ದೇನದ? ಅವಿದ್ಯೆ. ಮೂರನೇದ್ದೇನದ? ಅವಿದ್ಯೆ. ಮೂರೇ ತಗೋಷ್ಟ 3 ಐಟಮ್. ಅವಿದ್ಯೆ, ಈಗ ಅವಿದ್ಯೆ, ರಜ್ಜು ಉಪಹಿತ ಚೇತನ ಯಾವುದು? ಜಗತ್ತು, ಬ್ರಹ್ಮ. ಇದು ಅವಿದ್ಯೆ ಏನದ? ಇದು ಸಂಸಾರ ಭ್ರಮೆಯನ್ನು ಹುಟ್ಟಿಸ್ತದ ಅಂತದ. ಈಗೇನ್ ಮಾಡ್ಬೇಕು? ನಿಮ್ಗ ಅವಿದ್ಯೆಯ ಪರಿಣಾಮ ಚೆನ್ನಾಗಿ ಗೊತ್ತದ. ಅವಿದ್ಯೆಯ ಪರಿಣಾಮ ಚೆನ್ನಾಗಿ ಗೊತ್ತದ. ಅವಿದ್ಯೆಯ ಪರಿಣಾಮ ಅಂದ್ರೆ ಅವಿದ್ಯೆ ತನ್ನ ಮೂಲ ರೂಪ ತ್ಯಾಗ ಮಾಡಿ, ಅದಕ್ಕೆ ಯಾವ ಆಕಾರನೂ ಇಲ್ಲ. ಅವಿದ್ಯೆಗೆ ಆಕಾರ ಇಲ್ಲ. ಆದ್ರೆ ಅದೇನ್ ಮಾಡ್ತದ? ಯಾವುದೋ ಒಂದು ವಸ್ತುವಿನ ಆಕಾರ ತಗೊಂಡ್ಬಿಡ್ತದೆ. ತನ್ನ ಮೂಲ ರೂಪ ತ್ಯಾಗ ಮಾಡಿ ಯಾವುದೇ ಒಂದು ವಸ್ತುವಿನ ಆಕಾರ ತಗೋತದ, ಅದು ಪರಿಣಾಮ ಹೊಂದುತ್ತದೆ. ಅದು
ಅದು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂದ್ರೆ ಅದರದು ಚೇತನದ ಒಂದು ವಿಶೇಷಣ. ಇದೇನದ ಅಸತ್ತು ಅಚಿತ್ತು ದುಃಖ ಅಪೂರ್ಣ ಅನಿತ್ಯವಾದದ್ದು ಇದು ಅವಿದ್ಯೆ. ಇಲ್ಲಿ ಮೂಲ ರೂಪ ತ್ಯಾಗ ಆಗಿ ಹಾಲು ಹೋಗಿ ಮೊಸರಾದ್ರೆ ಮತ್ತೆ ಹೊಳ್ಳಿ ಹಾಲು ಬೇಕಂದ್ರೆ ಸಿಗಂಗಿಲ್ಲ. ಹಂಗಿದು ಅವಿದ್ಯೆಯಿಂದ ಆದ ಕೆಲಸಗಳು ಮತ್ತೆ ಹೊಳ್ಳಿ ಸರಿ ಮಾಡ್ಕೊತೀನಿ ಅಂತಂದ್ರೆ ಆಗ್ಲಾರ್ದಂತ ಒಂದು ಉದಾಹರಣೆ ಅದ ಇದು. ಈಗ ಅವೆಲ್ಲ ಸೈಡ್ ಹೋಗೋದು ಬೇಡ. ಈಗೇನ್ ಮಾಡ್ಬೇಕು, ಇದ್ರೊಳಗ ಎಲ್ಲ ಕಲಿಸಿ ಬರ್ಬಿಟ್ಟಾರೆ. ರಜ್ಜುವಿನಲ್ಲಿ ಸರ್ಪ ಮತ್ತು ಅದರ ಜ್ಞಾನವು ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತ ಇರುತ್ತದೆ ಅಂತಂದ್ರೆ ಫಾರ್ಮುಲಾ ಮಾಡ್ಕೋಬೇಕಿದು. ಏನಂದ್ರೆ ಅನಿರ್ವಚನೀಯ ಖ್ಯಾತಿ ಈಸ್ ಈಕ್ವಲ್ ಟು ಚೇತನದ ವಿವರ್ತ. ಖ್ಯಾತಿ ಅಂತ ಬರೆಯೋದು ಬೇಕಾಗಿಲ್ಲ, ಅನಿರ್ವಚನೀಯ. ಅದು ಜಗತ್ತಾಗಿರ್ಬೋದು ಅಥವಾ ರಜ್ಜು ಆಗಿರ್ಬೋದು ಅಥವಾ ಸರ್ಪ ಆಗಿರ್ಬೋದು, ಸರ್ಪದ ಜ್ಞಾನ ಆಗಿರ್ಬೋದು ಅಥವಾ ಒಂಥರ ಭ್ರಮೆ ಆಗಿರ್ಬೋದು. ಇದೇನದ ಎಲ್ಲ ಅನಿರ್ವಚನೀಯ ಈಸ್ ಈಕ್ವಲ್ ಟು ಚೇತನದ ವಿವರ್ತ ಮತ್ತು ಅವಿದ್ಯೆಯ ಪರಿಣಾಮ ಅಂತ ಇದು ಫಾರ್ಮುಲಾ ಮಾಡ್ಕೋಬೇಕು. ಅನಿರ್ವಚನೀಯ ಈಸ್ ಈಕ್ವಲ್ ಟು ಚೇತನದ ವಿವರ್ತ ಮತ್ತು ಅವಿದ್ಯೆಯ ಪರಿಣಾಮ. ಇದು ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರ ಈ ಹೆಡ್ಡಿಂಗ್ ಹೆಂಗ್ ಸರಿ ಮಾಡ್ಕೋಬೇಕಂದ್ರ ರಜ್ಜು ಹೆಂಗ್ ಬರ್ಕೋಬೇಕಂದ್ರೆ ರಜ್ಜು ಚೇತನದ ವಿವರ್ತವಿರುತ್ತದೆ. ರಜ್ಜು ಏನದ ಚೇತನದ ವಿವರ್ತವಿರುತ್ತದೆ. ಮತ್ತು ಅದರಲ್ಲಿ ತೋರುವ ಸರ್ಪ ಮತ್ತು ಸರ್ಪದ ಜ್ಞಾನ ಅವಿದ್ಯೆಯ ಏನ್ ಬರೀತಾರೆ, ಪರಿಣಾಮ ಬರುತ್ತದೆ. ಅವಿದ್ಯೆಯ ಪರಿಣಾಮ ಬರುತ್ತದೆ ಅಂತೇಳಿ ಬರ್ಕೊಂಡು ಎಷ್ಟಾದ್ರು ಇಲ್ಲಿ ರಜ್ಜು ಚೇತನದ ವಿವರ್ತವಿರುತ್ತದೆ ಮತ್ತು ಅದರಲ್ಲಿ ತೋರುವ ಸರ್ಪ ಮತ್ತು ಸರ್ಪದ ಜ್ಞಾನ ಅವಿದ್ಯೆಯ ಪರಿಣಾಮವಿರುತ್ತದೆ. ಇಲ್ಲಿ ಚೇತನದ ವಿವರ್ತ ಅಂತ ತಿಳಿದುಕೊಳ್ಳೋದಕ್ಕಿಂತ ಮೊದಲ ಚೇತನ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಚೇತನ ಅಂದ್ರೆ ಏನು? ಚೇತನ ಅಂತಂದ್ರೆ ಅಣುರೇಣು ತೃಣ ಕಾಷ್ಟ ಸಕಲ ಸಚರ ಅಚರ ಏನೇನದವಲ್ಲ ಎಲ್ಲಾ ಕಡೆ ಸರ್ವವ್ಯಾಪಕವಾದ ಬ್ರಹ್ಮ ಅಥವಾ ಆತ್ಮಚೇತನ, ಬ್ರಹ್ಮಚೇತನ ಅಥವಾ ಆತ್ಮಚೇತನಕ್ಕೆ ಶಾರ್ಟ್ ಫಾರ್ಮ್ದಾಗ ಚೇತನ ಅಂತ. ಯಾಕಂದ್ರೆ ಅದಕ್ಕೆ ಸ್ವಪರ ಪ್ರಜ್ಞೆ ಅದ. ತಾನೇನದ ಗೊತ್ತದ ಮತ್ತ ಇಡೀ ಬ್ರಹ್ಮಾಂಡ ಏನದ ಗೊತ್ತದ, ಸರ್ವಜ್ಞೆ ಅದ. ಅದಕ್ಕೆ ಪ್ರಜ್ಞೆ ಅದ, ತಿಳುವಳಿಕೆಗಳಂತದ. ಅದಕ್ಕೇನಂತಾರ ಚೇತನ ಅಂತಾರ. ಜಡ ವಸ್ತುಗಳು ಹೆಂಗದವ ಅಂತಂದ್ರ ಸ್ವ ಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ. ಅವು ತಾವೇನದವ ಗೊತ್ತಿಲ್ಲ, ಹಗ್ಗಕ್ಕ ತಾನೇನದ ಗೊತ್ತಿಲ್ಲ. ನಾ ಹಗ್ಗ ಇದೀನಿ ಅಂತ ಹಗ್ಗಕ್ಕೆ ಗೊತ್ತಿಲ್ಲ, ಸರ್ಪಕ್ಕೆ ನಾ ಸರ್ಪ ಅದೀನಿ ಅಂತ ಗೊತ್ತಿಲ್ಲ.
ಹೀಗಾಗಿ ಜಡ ವಸ್ತುಗಳಿಗೆ ತಮ್ಮ ಬಗ್ಗೆನೂ ಗೊತ್ತಿಲ್ಲ, ಆ ಹಗ್ಗದ ಬಗ್ಗೆನೂ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಜಡವಸ್ತು ಸ್ವಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ. ಇದು ಸ್ವಪರ ಪ್ರಜ್ಞಾ ಸಹಿತತ್ವಂ ಚೈತನ್ಯ. ಹಿಂಗ ಅದಕ್ಕೆ ಚೈತನ್ಯದ ಜೀವಂತ ಅನ್ನೋದ್ರಕ್ಕಿಂತ ಮೊದಲು ಏನ್ ತಿಳ್ಕೋಬೇಕು? ಆ ಚೇತನ ಅಂತ ಏನಂತ ತಿಳ್ಕೋಬೇಕು. ಈ ಚೇತನದ ನೆಕ್ಸ್ಟ್ ಏನ್ ತಿಳ್ಕೋಬೇಕಂದ್ರೆ ಉಪಹಿತ ಚೇತನ, ಅವಹಿತ ಚೇತನ, ಅನ್ನಂತ ಅವಚ್ಛಿನ್ನ ಚೇತನ, ಇವೆಲ್ಲ ಶಬ್ದಗಳು ಬಳಸ್ತಾರೆ. ಅವಹಿತ ಚೇತನ, ಉಪಹಿತ ಚೇತನ, ಅವಚ್ಛಿನ್ನ ಚೇತನ ಅಂತೇನ್ ಶಬ್ದ ಬಳಸ್ತಾರಲ್ಲ, ಇದು ಅಂದ್ರೆ ಏನು? ಉಪಹಿತ ಚೇತನ ಅಂದ್ರೇನು, ಅವಚ್ಛಿನ್ನ ಚೇತನ ಅಂದ್ರೇನು, ಅವಹಿತ ಚೇತನ ಅಂದ್ರೆ ಎಲ್ಲ ಒಂದೇ. ಇದು ಇಲ್ಲೊಂದು ಲಕ್ಷಣ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರ ಉಪಾಧಿ ವಾಲೇಕೋ ಉಪಹಿತ ಕೈತೆ ಹೈ, ಉಪಾಧಿ ವಾಲೇಕೋ ಉಪಹಿತ ಕೈತೆ ಹೈ. ಎಲ್ಲಿ ಉಪಾಧಿ ಅದ ಆ ಉಪಾಧಿ ಒಳಗೆ ಬ್ರಹ್ಮ ಇರ್ತಾನ ಇಲ್ಲ, ಎಲ್ಲ ಕಡೆ ತುಂಬಿಕೊಂಡವ್. ಎಲ್ಲಿ ಉಪಾಧಿ ಅದ, ಯಾವುದೇ ಉಪಾಧಿ ಒಳಗೆ ಬ್ರಹ್ಮ ಅದನ ಇಲ್ಲ. ಆ ಉಪಾಧಿ ಉಳ್ಳಂತವನಿಗೆ ಉಪಹಿತ ಅಂತಾರ. ಈ ಯಾವ ಉಪಾಧಿ ಇಲ್ಲಿ ನಿಮಗ, ಇಲ್ಲಿ ಯಾವ ಉಪಾಧಿ ಇಟ್ಕೊಂಡು ಹೇಳಕತ್ತೀರಿ? ಶೀರ್ಷಿಕೆ ಒಳಗೆ ಯಾವುದನ್ನ ಉಪಾಧಿ ಮಾಡ್ಯಾರ? ರಜ್ಜು. ರಜ್ಜು ಇಲ್ಲಿ ಉಪಾಧಿ, ಇದು ರಜ್ಜು. ಎಲ್ಲಾ ಕಡೆ ವ್ಯಾಪಕವಾದಂತ ಒಂದು ಬ್ರಹ್ಮ, ಅಲ್ಲಿ ರಜ್ಜು ಇರುವ ಕಾರಣ ಏನಾಯ್ತು? ಆ ಬ್ರಹ್ಮ ಚೇತನ ರಜ್ಜುವಿನ ಒಳಗಿನ ಚೇತನ, ರಜ್ಜುವಿನ ಹೊರಗಿನ ಚೇತನ ಎರಡು ಭಾಗ ಮಾಡಿ ಇಡ್ತು. ಘಟಾಕಾಶ ಮಠಾಕಾಶ ಇದ್ದಂಗ ತಿಳಿತಾ? ಚೇತನವನ್ನ ಭಾಗ ಮಾಡ್ತದೆ, ವಿಭಾಗಿಸಿತು. ಚೇತನ ವಿಭಾಗ ಆಗಿಲ್ಲ. ಚೇತನ ಹೆಂಗಿರ್ಬೇಕು ಹಂಗೆ ಅದ. ಆದ್ರೆ ರಜ್ಜು ಇದ್ದಿದ್ದಕ್ಕೆ ರಜ್ಜುವಿನ ಒಳಗಿನ ಒಂದು ಚೇತನ, ರಜ್ಜುವಿನ ಹೊರಗಿನ ಚೇತನ, ಮಠಾಕಾಶ ಘಟಾಕಾಶ ಆದಂಗಾಯ್ತು. ಈಗ ಆಯ್ತಾ ಇಲ್ಲ? ರಜ್ಜುವಿನ ಒಳಗೆ ಬ್ರಹ್ಮ ಅದನ್ನಲ್ರಿ, ರಜ್ಜುವಿನ ಹೊರಗಿನ ಬ್ರಹ್ಮ ಅದನ ಇಲ್ಲ. ಈ ಒಳಗಿದ್ದವ ಏನದನ ರಜ್ಜುವಿನ ಸಮಾನಾಕಾರ ಒಳಗೇನದನಲ್ಲ, ಅವನಿಗೇನಂತಾರ ಉಪಹಿತ ಅಂತ. ರಜ್ಜು ಇದು ಉಪಾಧಿ, ರಜ್ಜು ಇದು ಉಪಾಧಿ. ಸಮಸ್ತ ವಿಶ್ವವ್ಯಾಪಕ ಬ್ರಹ್ಮಚೇತನವು, ಸಮಸ್ತ ವಿಶ್ವವ್ಯಾಪಕ ಬ್ರಹ್ಮಚೇತನವು ರಜ್ಜುವಿನಲ್ಲೂ ವ್ಯಾಪಿಸಿದೆ, ರಜ್ಜುವಿನೊಳಗೂ ವ್ಯಾಪಿಸದ. ಎಲ್ಲಾ ಕಡೆ ಇರೋ ಬ್ರಹ್ಮಚೇತನ ರಜ್ಜುವಿನೊಳಗಿರಂಗಿಲ್ಲೇನು? ಇರ್ತಾನ. ರಜ್ಜುವಿನೊಳಗೂ ವ್ಯಾಪಿಸಿದೆ. ಹೀಗಾಗಿ ರಜ್ಜುವಿನ ಸಮಾನಾಕಾರದಲ್ಲಿ ವ್ಯಾಪಿಸಿದ ಬ್ರಹ್ಮಚೇತನವನ್ನ ಏನಂತೀರಿ? ರಜ್ಜು ಉಪಹಿತ ಚೇತನ ಎಂದು ಕರೆಯುತ್ತೇವೆ. ರಜ್ಜು ಉಪಹಿತ ಚೇತನ ಎಂದು ಕರೆಯುತ್ತೇವೆ. ಈಗೇನಾಯ್ತು? ಆ ಉಪಹಿತ ಚೇತನ ಇರಬಹುದು,
ನಿಮ್ಮ ಪಿಂಡಾಂಡದೊಳಗಿರುವ ಆತ್ಮಚೈತನ್ಯ ಇರ್ಬೋದು, ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡದೊಳಗೆ ನೆಲೆಸಿರುವಂತಹ ಬ್ರಹ್ಮಚೇತನ ಇರ್ಬೋದು. ಈ ಚೇತನ ಉಪಯುಕ್ತ ಚೇತನ ಹೆಂಗದದು, ಅದರ ವಿಶೇಷಣ ಏನು? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಏಕರೂಪ. ಹೌದಾ ಇಲ್ಲ? ಇವೆಲ್ಲ ಹೇಳಕ್ ಬರ್ಬೇಕು. ಉಪಯುಕ್ತ ಚೇತನ ಸದ್ರೂಪ ಚಿದ್ರೂಪ ಅದ ಇಲ್ಲ ಬ್ರಹ್ಮ. ಬ್ರಹ್ಮನೇ ಹಗ್ಗದೊಳಗ ಹಗ್ಗದ ಉಪಯುಕ್ತ ಚೇತನ ಹಾಕಿ ಕೂತಾನ. ಅವ ಹೆಂಗದನ ಒಳಗದನ ಅಂತಂದ್ರೆ ಅವನ್ದೇನ್ ಗುಣ ಕೆಡಿಸ್ಕೊಂಡಿಲ್ಲ. ತಾನು ಹೆಂಗಿರ್ಬೇಕು ಹಂಗೆ ಅದನ. ಅವ ಸದ್ರೂಪ ಚಿದ್ರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಏಕೈಕ ಒಬ್ಬನೇ ಅದನ. ಅದಕ್ಕ ಈ ಉಪಯುಕ್ತ ಚೇತನವು ಸದ್ರೂಪ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಮತ್ತಿನ್ನೇನದಾವ ಎಲ್ಲ ವಿಶೇಷಣಗಳು ಬರಿಬಹುದು. ಬ್ರಹ್ಮಂದ ಅಲ್ಲಿ ಬರೀತೇನೆ. ಅದೇ ತಾನು ಎಲ್ಲಾದರೂ ತಾನು ಗುಣ ಕೆಡಿಸ್ಕೊಂಡಿರು. ತಾನು ಹೆಂಗಿರ್ಬೇಕು ಹಂಗೆ ಇದ್ದು ಹಾಕಿದಾಗ ಅದ ನಿಂಗಷ್ಟೇ. ಏನ್ ಬರ್ಕೊಂಡ್ರಿ? ಈ ಉಪಯುಕ್ತ ಚೇತನವು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಏಕೈಕ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತುವನ್ನ ಇದೆ. ಈ ಉಪಯುಕ್ತ ಚೇತನವು ಏನ್ ಮಾಡ್ಲಕ್ಕಂತದ? ಇದೇನ್ ಮಾಡಿರೋದು? ಎಂತ ಸತ್ತ ಇದು? ಉಪಯುಕ್ತ ಚೇತನ ಎಂತ ಸತ್ತ ಇದು? ಪಾರಮಾರ್ಥಿಕ ಸತ್ತ. ಶುದ್ರ ಸತ್ತ ಅಲ್ಲ, ಪ್ರಾತಿಭಾಷಿಕ ಅಲ್ಲ, ವ್ಯಾವಹಾರಿಕ ಅಲ್ಲ. ಇದು ಪಾರಮಾರ್ಥಿಕ ಸತ್ತ. ಈ ವಸ್ತು ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ ಅಂತ ಯಾಕಂತಾರ? ಯಾವುದರಿಂದಲೂ ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಯಾವುದರಿಂದಲೂ ಅದು ಬಾಧೆ ಹೊಂದಲಾರದು. ಅದು ಬಾಧೆಗೊಳಗಾಗಂಗಿಲ್ಲ, ಅದು ಇಲ್ಲದಂಗ ಆಗಂಗಿಲ್ಲ. ಅದಕ್ಕ ಇದನ್ನ ಪಾರಮಾರ್ಥಿಕ ಸತ್ತ ಅಂತಾರೆ. ಈಗ ರಜ್ಜು ಏನದಪ್ಪ ಅಂತಂದ್ರೆ ಬ್ರಹ್ಮಜ್ಞಾನ ಬರ್ತಂದ್ರೆ ರಜ್ಜು ಏನಾಗ್ತದ? ಇದು ಬ್ರಹ್ಮ ಅಂದ್ರೆ ಅಂತಂದ್ರೆ ರಜ್ಜು ಹೋಗ್ಬಿಡ್ತದೆ. ಬ್ರಹ್ಮಜ್ಞಾನ ಆಯ್ತು ಅಂದ್ರೆ ರಜ್ಜು ಹೋಗ್ಬಿಡ್ತದೆ, ಬಾಧೆಗೊಳ್ತದ. ಬ್ರಹ್ಮಜ್ಞಾನ ಇಲ್ಲದಕ್ಕೆ ರಜ್ಜು ತೋರ್ತಿರ್ತದೆ. ಅದಕ್ಕೆ ಇಲ್ಲೇನ್ ಮಾಡ್ರಿ? ಆ ಉಪಯುಕ್ತ ಚೇತನವು ತನ್ನ ಮೂಲ ರೂಪವನ್ನ ತ್ಯಾಗ ಮಾಡದೆ ಅನಿರ್ವಚನೀಯವಾದ ರಜ್ಜುವಾಗಿ ತೋರುತ್ತದೆ. ಆ ಉಪಯುಕ್ತ ಚೇತನನೇ ರಜ್ಜುವಾಗಿ ತೋರ್ಲಕ್ಕತ್ತದೆ. ಹಂಗ ತೋರ್ತದ್ರಿ ಅಂದ್ರ ಹೆಂಗ ತೋರ್? ಬ್ರಹ್ಮ ಮತ್ತ ರಜ್ಜು ತೋರ್ಲಕತ್ತದಂತಂದ್ರ ಅಲ್ಲಿ ಅಜ್ಞಾನ ಅಂತ ಆದ ಇಲ್ಲ, ಮಾಯೆ. ಬ್ರಹ್ಮನಲ್ಲಿ ಅಜ್ಞಾನ ನಮ್ಮ ಹತ್ರ ಇದ್ದಿದ್ದಿಲ್ಲ ಅಂತಂದ್ರ ಬ್ರಹ್ಮನೇ ತೋರ್ತಿದ್ದ. ಈಗ ಬ್ರಹ್ಮ ತೋರ್ತಾ ಇಲ್ಲ, ರಜ್ಜು ತೋರ್ಲಕತ್ತದಂತಂದ್ರ ಈಗ ಅಲ್ಲಿ ಒಂದು ಅಜ್ಞಾನ ಅಂತ ಆದ ಇಲ್ಲ. ಅದ ಈ ಅಜ್ಞಾನದಿಂದ ಏನಾಯ್ತು? ಬ್ರಹ್ಮದನ ಅಂತೇಳಿ ಅಲ್ಲೊಂದು ಅಜ್ಞಾನ ಅದ, ಮಾಯೆ ಅದ, ಭ್ರಮೆ ಅದ, ಅವಿದ್ಯೆ ಅದ. ಬ್ರಹ್ಮ ತಾನು ತೋರ್ಲಾರ್ದಂಗ ಒಂದು ಆಟ ಎಬ್ಬಿಸಾನ. ಏನಂತಂದ್ರ ತಾಯಿ ಕೂಸಿನ ಕಣ್ಣಿಗೆ ಬಿದ್ದರೆ ಸಾಕು ಅದು ಅಳ್ಳಕ್ ಚಾಲು ಮಾಡ್ತದೆ. ಎದಕ್ಕೆ ಕಳ್ತದ? ಹಾಲು ಕುಡಿಸ್ಬಾ ಅಂತದ. ಆ ಕೂಸಿಂದ ಅದೇ ಒಂದು ಚಟ ಅದು. ಯಾವಾಗ್ಲೂ ಹಸಿವು ಆದ್ರೇನು ಹಸಿವು ಇಲ್ಲ ಅಂದ್ರೇನು ಒಟ್ಟು ಹಾಲು ಕುಡಿಕೋ ತಾಯಿ ಮಾಡಿಲ್ಲ ಇರ್ಬೇಕಂತದ ಕೂಸು. ಮತ್ತೆ ಯಾವಾಗ್ಲೂ ಅದೇ ಮಾಡ್ಕೊತ ಕೂತ್ರೆ ಮನಿ ಕೆಲಸ ಯಾರು ಮಾಡ್ಬೇಕಂತ ಹೇಳಿ ಆಕೆ ಏನ್ ಮಾಡ್ತಾಳ?
ಅದಕ್ಕೆ ಅವಿದ್ಯೆ ಒಳಗೆ ಯಾವ್ದಾರ ಆಟ ಸಾಮಾನು ತಿನ್ನೋದು, ಸೌಂಡ್ ಮಾಡೋದು, ಬೆಳಕು, ಮೊಬೈಲು, ಏನೋ ಮಣ್ಣ ಸುಡುಗಾಡು ಕೊಟ್ಟು ಅದಕ್ಕೆ ಆಟ ಆಡ್ಲಕ್ ಹಚ್ಚಿ ತಾನೇನಾಗ್ಬಿಡ್ತಾಳ, ಮರೆಯಾಗ್ಬಿಡ್ತಾಳ, ಅಲ್ಲಿರ್ಲಾರ್ದಂಗೆ ಇರ್ತಾಳ, ಕಣ್ಣಾಗಿರ್ಲಾರ್ದಂಗೆ ಮಾಡ್ತಾಳ. ಹಾಗೆ ಇವ ಬ್ರಹ್ಮ ಏನ್ ಮಾಡ್ಯಾನ, ಈ ಜೀವಿಗಳಲ್ಲಿ ನಾನು ಇದ್ರೆ ಕಣ್ಣೆದರಿಗೆ ಅಂದ್ರೆ ಬರೇ ಬೇಡ್ಕೋತಾವು. ನನಗೆ ಯಾವಾಗ ನೋಡಿದಾಗನು ಎಲ್ಲಿ ಗುಡ್ಡ ಗಾಡ ಎಲ್ಲಿ ಹೋಗಿ ಕೂತರು ಅಲ್ಲಿಗೆ ನಡ್ಕೊತೋಕೆ ಬೆನ್ನತ್ತಾರೆ, ಅದು ಕೊಡು ಇದು ಕೊಡು ಅಂತೇಳಿ. ಅದಕ್ಕೆ ಅವ ಏನ್ ಮಾಡ್ಬಿಟ್ಟನ, ಒಂದು ಜಗತ್ತದ್ದು ಸೃಷ್ಟಿ ಮಾಡಿ ಇವು ಆಟ ಆಡ್ಕೋತಿರ್ರಿ, ನನ್ ಬೆನ್ನು ಬೀಳ್ಬೇಡ್ರಿ ಅಂತೇಳಿ ಅವನೇನಾಗ್ಯಾನ ಮರೆಯಾಗಿ ಹೋಗ್ಬಿಟ್ಟಾನ. ಮರೆಯಾಗಿ ಹೋಗ್ಯಾನಂದ್ರೆ ಎಲ್ಲಿ ಹೋಗಿಲ್ಲ, ಅಲ್ಲೇ ಅವರವರ ಹೃದಯದೊಳಗೆ ಅದನ್ನು ಉಪಯುಕ್ತ ಚೇತನ ರೂಪದಲ್ಲಿ ಪ್ರತಿಯೊಂದು ವಸ್ತು, ಜೀವಿ, ವ್ಯಕ್ತಿಗಳ ಹೃದಯದೊಳಗದನು, ಎಲ್ಲಿ ಹೊರಗೆ ಹೋಗಿಲ್ಲ. ಆದ್ರ ಅವನಿಗೆ ಗುರುತಿಸಲಾರ್ದಂಗ ಮಾಡ್ಕೊಂಡನು, ಒಂದು ವ್ಯವಸ್ಥೆ ಮಾಡ್ಕೊಂಡನು. ಅದೇ ಅವಿದ್ಯೆಯಿಂದ. ಆ ಅವಿದ್ಯೆ ಇದ್ದದ್ದಕ್ಕೇನಾಯ್ತು, ಬ್ರಹ್ಮದನಂತೇಳಿ ಅವನದೇ ಸೃಷ್ಟಿ ಅದು ಅವಿದ್ಯೆ. ಆ ಅವಿದ್ಯೆಯಿಂದ ಏನಾಯ್ತು, ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಲಿಂದ ಈ ಒಂದು ರಜ್ಜು ತಯಾರಾಗಿ ಕೂತ್ಬಿಟ್ಟ. ಈಗೇನಾಯ್ತು, ಅಲ್ಲಿ ಬ್ರಹ್ಮದನಂತ ಈ ರಜ್ಜು ಅದ. ಒಂದ್ ವೇಳೆ ಅಲ್ಲಿ ಬ್ರಹ್ಮನೇ ಇದ್ದಿದ್ದಿಲ್ಲ ಅಂತಂದ್ರೆ ರಜ್ಜು ಹೆಂಗಿರ್ತಿತ್ತು? ಅಲ್ಲಿ ಮಾಯೆ ಅದ ಅನ್ನೋದಕ್ಕೆ ಇಲ್ಲಿ ರಜ್ಜು ಅದ. ಮಾಯನೇ ಇದ್ದಿದ್ದಿಲ್ಲ ಅಂತಂದ್ರೆ ಬ್ರಹ್ಮ ಡೈರೆಕ್ಟ್ ಕಂಡು ಬಿಡ್ತಿದ್ದ. ಮತ್ತ ಮಾಯೆ ಆದಂತ ಪಂಚಭೂತಗಳದ. ಹೀಗಾಗಿ ಏನಾಯ್ತು, ಇಲ್ಲಿ ಆ ಉಪಯುಕ್ತ ಚೇತನ ತನ್ನ ಮೂಲ ರೂಪವನ್ನ ತ್ಯಾಗ ಮಾಡದೆ ಅನಿರ್ವಚನೀಯವಾದ ರಜ್ಜು ಆಗಿ ತೋರುತ್ತಿದೆ. ಬ್ರಹ್ಮನೇ ರಜ್ಜುವಾಗಿ ತೋರ್ತಾ ಇದ್ದಾನೆ ಅಂತ ಇಲ್ಲಿ ತನ ಹೇಳ್ತಿದ್ದೆವು. ಆದ್ರ ಅವ ತೋರದೆ ಹೇಗೆ ತೋರ್ತಾನಪ್ಪ ಅಂತಂದ್ರೆ, ತನ್ನ ಮೂಲ ರೂಪ ತ್ಯಾಗ ಮಾಡಿಕೊಳ್ಳಾರ್ದೆ ಬ್ರಹ್ಮ ತಾನು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿದ್ದುಕೊಂಡೇ ಏನ್ ಮಾಡಕತ್ತಾನ, ಅನಿರ್ವಚನೀಯವಾದ ರಜ್ಜು ಆಗಿ ತೋರುತ್ತಿದ್ದಾನೆ. ಅದಕ್ಕ ಇಲ್ಲಿ ಅಧಿಷ್ಠಾನವಾದ ಉಪಯುಕ್ತ ಚೇತನವು, ಇದು 1ನೇ ಪಾಯಿಂಟ್. ಏನ್ ಮಾಡ್ಯದ, ಪಾಯಿಂಟ್ ನಂಬರ್ 1, ಉಪಯುಕ್ತ ಚೇತನವು ತನ್ನ ಮೂಲ ರೂಪವನ್ನು ತ್ಯಾಗ ಮಾಡದೆ ಅನಿರ್ವಚನೀಯವಾದ ರಜ್ಜುವಾಗಿ ತೋರುತ್ತಿದೆ. ಇದು ಒಪ್ಪುತ್ತೀರಾ? ಬ್ರಹ್ಮ ಏನು ತಾನು ಗುಣ ಕೆಡಿಸ್ಕೊಂಡನೇನು, ರಜ್ಜು ಬಾಧೆ ಆದಂಗ ಬ್ರಹ್ಮ ಏನು ಬಾಧೆ ಆಗ್ತಾನೇನು, ಅಸತ್ ಆಗ್ತಾನೇನು, ಅಚಿತ್ ಆಗ್ತಾನೇನು, ದುಃಖ ರೂಪ ಆಗ್ತಾನೇನು? ಇಲ್ಲ. ಅವ ತಾನು ಹೆಂಗಿರ್ಬೇಕು ಹಂಗೆ ಇದ್ದು ಏನ್ ಮಾಡ್ಯಾನ, ಅನಿರ್ವಚನೀಯವಾದ ಹಗ್ಗವಾಗಿ ತೋರ್ತಾ ಇದ್ದಾನೆ. ಅವನ ಮೂಲ ರೂಪ ಸಚ್ಚಿದಾನಂದ. ಈಗ ಅವ ತೋರ್ತಾ ಇರೋದೇನದ, ಅಸತ್ತು, ಅಚಿತ್ತು, ದುಃಖ ರೂಪ, ಅನಿತ್ಯ ರೂಪ, ಅಪೂರ್ಣವಾದಂತ ಒಂದು ಹಗ್ಗ ಆಗಿ ತೋರ್ಲಕ್ಕಂತಾನವನು. ಈಗ ಸೆಕೆಂಡ್ ಪಾಯಿಂಟ್ ಏನ್ ಬರೀಬೇಕು, ಅಧಿಷ್ಠಾನವಾದ ಉಪಯುಕ್ತ ಚೇತನ. ಇದು ಎಂತದ, ಇದು ಎಂತ ಸತ್ತ? ಅಧಿಷ್ಠಾನವಾದ ಉಪಯುಕ್ತ ಚೇತನ ಇದು ಪಾರಮಾರ್ಥಿಕ ಸತ್ತ ಇದೆ. ಮತ್ತು ಅದರಲ್ಲಿ ತೋರುತ್ತಿರುವ ರಜ್ಜು ಯಾವುದದು? ಮತ್ತು ಅದರಲ್ಲಿ ತೋರುತ್ತಿರುವ ರಜ್ಜು ವ್ಯಾವಹಾರಿಕ ಸತ್ತ ಅದ. ಕಣ್ಣಿಗೆ ಕಾಣ್ತದ, ಕೈಗೆ ಸಿಗುತ್ತದ. ಪ್ರಾತಿಭಾಷಿಕ ಸತ್ತ ಕಣ್ಣಿಗೆ ಕಾಣ್ತದ ಅಷ್ಟೇ, ಮುಟ್ಲ ಕೈಗೆ ಸಿಗುತ್ತದೇನೋ, ಅದು ಸಿಗಲ್ಲ. ಅದು ವ್ಯಾವಹಾರಿಕ ಸತ್ಯ. ಜಗತ್ತಿನೊಳಗಿರುವ ಎಲ್ಲಾ ವಸ್ತುಗಳು, ಜೀವಿಗಳು ಏನದವ ಅವೆಲ್ಲ ವ್ಯಾವಹಾರಿಕ ಸತ್ಯ. ಪಂಚಮಹಾಭೂತಗಳಿಂದ ಏನಾಗ್ಯವ ಅವೆಲ್ಲ ವ್ಯಾವಹಾರಿಕ ಸತ್ಯಗಳು. ನಮ್ಮ ಶರೀರಗಳನ್ನ ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳ ಶರೀರಗಳು, ಜಡವಸ್ತುಗಳು, ಚೈತನ್ಯಗಳು ಎಲ್ಲ ಏನದ, ಇವು
ವ್ಯಾವಹಾರಿಕ ಸತ್ತ. 2 ಪಾಯಿಂಟ್ ಬರ್ಕೊಂಡ್ರೆ, ಮೂಲ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣೆ ಮಾಡಿದ ಕಾರಣ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನದ, ಅದರದ್ದು ಮೂಲ ರೂಪ ಎಂತದ, ಪಾರಮಾರ್ಥಿಕ ಸತ್ತ ಅದ. ಮತ್ತೆ ಅದು ತೋರುತ್ತಿರುವ ಸರ್ಪ ಏನದಪ್ಪ ಅಂತಂದ್ರೆ ವ್ಯಾವಹಾರಿಕ ಸತ್ತ ಅದ. ಆ ಇರುವಿಕೆ ಮತ್ತು ತೋರುವಿಕೆಯಲ್ಲಿ ಸ್ವಭಾವ ವಿಪರೀತವಾಗಿದೆ, ಅಪೋಸಿಟ್ ಅದ. ಇರುವಿಕೆಗೂ ತೋರುವಿಕೆ ವಸ್ತು, ಇರುವಿಕೆ ವಸ್ತು ಬ್ರಹ್ಮಚೈತನ್ಯ, ತೋರುತ್ತಿರುವ ವಸ್ತು ಏನಾಗ್ಯದ ರಜ್ಜು. ಅದು ಸದ್ರೂಪ ಇದ್ರ ಇದು ಅಸದ್ರೂಪ, ಅದು ಚಿದ್ರೂಪ ಇದ್ರ ಇದು ಅಚಿದ್ರೂಪ. ಅದು ತಾನನ್ನು ತಾನು ಬಲ್ಲಂತ ವಸ್ತು ಸರ್ವಜ್ಞದ, ಇದು ರಜ್ಜುವಿಗೆ ನಾ ರಜ್ಜು ಅಂತ ಗೊತ್ತಿಲ್ಲ. ಈಗ ಹಗ್ಗ ನೂಲ ಉರಿ ಗುಂಜು ಗುಂಜದ, ಹಗ್ಗ ಇಟ್ಟೆಲ್ಲ ಇಟ್ರ ಅದು ಕೆಟ್ಟ ಹೋಗ್ತದಿಲ್ಲ, ಅದು ಕೆಲಸ ಮಾಡ್ಲಾರ್ದೇನು ಕೆಟ್ಟ ಹೋಗ್ತದ. ಒಂದು ಸಲ ಬಂದದ, ಒಂದು ಸಲ ಇರ್ತದ, ಒಂದು ಸಲ ಆರಂಭದಲ್ಲಿ ಸ್ಟ್ರಾಂಗ್ ಇರ್ತದೆ, ಮುಂದೆ ಬರ್ತಾ ಬರ್ತಾ ವೀಕ್ ಆಗಿಬಿಡ್ತದೆ. ಹಗ್ಗದಾಗ ಏನು ಉಳದಿಲ್ಲ, ಪೂರ ವೀಕ್ ಆಗ್ಯದ, ಅದು ವಜ್ಜಿ ತಡ್ಕೊಳಂಗಿಲ್ಲ, ಹರಿದು ಹೋಗ್ತದ ಅಂತೀವಿ. ಎಲ್ಲ ವಿಕಾರ ಹಾಕೋತ್ ಹೋಗ್ತದಿಲ್ಲ, ಕಡೆಗೆ ಎಲ್ಲ ಪುಡಿ ಪುಡಿಯಾಗಿ ಏನಾಗ್ತದೆ, ಮಣ್ಣಾಗಿ ಸೇರಿ ಮತ್ತೆ ಮಣ್ಣಾಗಿಬಿಡ್ತದೆ. ಹಗ್ಗ ವಿಕಾರ ಆಗ್ತದೆ. ಹಗ್ಗದೊಳಗಿರುವ ಬ್ರಹ್ಮಚೈತನ್ಯ ಏನಾರ ವಿಕಾರ ಆಗ್ತದೇನು? ಇಲ್ಲ. ಹೀಗಾಗಿ ಬ್ರಹ್ಮಚೈತನ್ಯ ಏನದ ಉಪಯುಕ್ತ ಚೇತನ ಸದ್ರೂಪ ಅದ. ಈ ಹಗ್ಗ ಏನದ ವಿಕಾರ ಆಗ್ತದೆ. ಇದು ಇಟ್ಟಲ್ಲೇ ಇಟ್ಟರೆ ಮಾಡಿದ್ರು, ಕೆಲಸ ಮಾಡಿದ್ರು ವಿಕಾರ ಆಗ್ತದ, ಸೌಂಡ್ ಹೋಗ್ತದ. ಮತ್ತೆ ಅದನ್ನ ಹಂಗೆ ಇಟ್ಟಲ್ಲೇ ಇಟ್ಟರು ಅದು ವೀಕ್ ಆಗಿಬಿಡ್ತದೆ, ಅದ್ರಾಗ ಏನು ಶಕ್ತಿ ಇರಂಗಿಲ್ಲ. ಅದರದ್ದು ಒಂದು ಪೀರಿಯಡ್ ಇರ್ತದ, ಆ ಶಕ್ತಿ ಇರತನ ಇದ್ದು ಅದ್ರ ಹೋಗ್ಬಿಡುತ್ತೆ. ಅದಕ್ಕೆ ಇಲ್ಲೇನಾಯ್ತು, ಸದ್ರೂಪ ಅಂದ್ರೆ ವಿಕಾರ ನಿರ್ವಿಕಾರ, ಇದ್ರೂಪ ಆ ಬ್ರಹ್ಮನಿಗೆ ತಾನೇನದೀನಿ ಮತ್ತ ಈ ಹಗ್ಗ ಏನದಂತ ಬ್ರಹ್ಮಗೆ ಗೊತ್ತದ, ಅರಿಯುವ ವಸ್ತು ಆತ್ಮಕ್ಕೆ ಗೊತ್ತದ. ಆದ್ರೆ ಹಗ್ಗಕ್ಕೆ ಗೊತ್ತಿಲ್ಲ ತಾನು ಹಗ್ಗ ಅದೀನಿ ಅಂತ ಹೇಳಿ. ಮತ್ತ ಯಾರಿಂದ ಹುಟ್ಟಿನ ನಾನು, ಯಾರಿಂದ ಸೃಷ್ಟಿಯಾಗಿನಿ, ಎಲ್ಲಿ ಲಯ ಆಗಿ ಹೋಗ್ತೀನಿ, ಅದೆಲ್ಲ ಅವನಿಗೆ ಆ ಹಗ್ಗಕ್ಕೇನು ಗೊತ್ತಿಲ್ಲ. ಹೀಗಾಗಿ ಹಗ್ಗ ಅಚಿದ್ರೂಪ, ಬ್ರಹ್ಮ ಚಿದ್ರೂಪ. ಬ್ರಹ್ಮ ಆನಂದ ರೂಪ, ಅತ್ಯಂತ ಪ್ರೇಮ ಸ್ವರೂಪ. ಇಲ್ಲ ಹಗ್ಗ ಹಂಗೇನಾರ ಆನಂದ ರೂಪದ ಹಗ್ಗದಾಗ ಏನದ ಆನಂದ? ನೆಕ್ಸ್ಟ್ ನಿತ್ಯ ಅಂತಂದ್ರೆ ಬ್ರಹ್ಮ ನಿತ್ಯ. ಹಗ್ಗ ಇದ್ದಕ್ಕಿಂತ ಮೊದಲು ಇದ್ದ, ಹಗ್ಗ ಉಂಟಾದಾಗೂ ಇದ್ದ, ಹಗ್ಗ ಆದ್ಮೇಲೆ ಇರ್ತಾನ, ಅವನೊಳಗೆ ಏನು ವ್ಯತ್ಯಾಸ ಇಲ್ಲ. ಇದು ಹಗ್ಗದಾಗ ಏನದ, ಒಂದ್ಸಾರಿ ಇರ್ತದ, ಒಂದ್ಸಾರಿ ಹೋಗ್ತದ. ಇದು ಹಗ್ಗ ವ್ಯಭಿಚಾರಿ ಆಗ್ಯದ, ಬ್ರಹ್ಮ ಅವ್ಯಭಿಚಾರಿ ಆಗ್ಯದ, ಅನಿತ್ಯ ಅವನ. ಇದು ನಿತ್ಯ. ಬ್ರಹ್ಮ ನಿತ್ಯ ಅದನ, ಅವ್ಯಭಿಚಾರಿ ಅದನ. ಹಗ್ಗ ವ್ಯಭಿಚಾರಿ, ಒಂದು ಕಾಲಕ್ಕೆ ಇರ್ತದ, ಇನ್ನೊಂದು ಕಾಲಕ್ಕೆ ಇಲ್ಲದಂಗ ಆಗ್ತದ. ಹೀಗಾಗಿ ಅದು ಏನಾಗ್ಯದ, ಅನಿತ್ಯವಾಗಿದೆ, ವಿಪರೀತ ಸ್ವಭಾವ. ಅದರ ಬಗ್ಗೆ ಹೇಳಕತ್ತೀನಿ ನಾನು. ಮತ್ತ ಇನ್ನ ಒಂದೇನಪ್ಪ ಅಂದ್ರೆ ಪರಿಪೂರ್ಣ ಬ್ರಹ್ಮ ಏನಾರ ಬರ ಹಗ್ಗದಾಗ ಒಂದರಾಗೆ ವ್ಯಾಪಿಸ್ಯಾನು. ಒಂದು 100 ಹಗ್ಗ ಇದ್ರೆ 100 ಹಗ್ಗದಾಗ ವ್ಯಾಪಿಸ್ಯಾನ ಅವನು. ಮತ್ತ ಹಗ್ಗ ಒಂದೇ ಅಲ್ಲ, ಜಗತ್ತಿನ ಎಲ್ಲಾ ವಸ್ತುಗಳಾಗ ಅವ ವ್ಯಾಪಿಸ್ಯಾನ ಅಂತ ಬ್ರಹ್ಮ ಸರ್ವ ವ್ಯಾಪಕ ಅವನ. ಹೀಗಾಗಿ ಎಲ್ಲದರೊಳಗೆ ತುಂಬಿ ತುಳುತ್ತಾ ಇರುವ ಕಾರಣ ಅವನಿಗೆ ಪರಿಪೂರ್ಣ ಅಂತಾರ, ನಿರ್ದೋಷಿ ಅಂತಾರ. ಏನು ನಿರ್ದೋಷಿ ಅಂತಂದ್ರ, ನಮಗೊಂದ್ ಸ್ವಲ್ಪ ಜೀವನದಾಗ ಅನಾನುಕೂಲ ಆಯ್ತಂತಂದ್ರ ಅವನಿಗೆ ದೋಷ ಕೊಡ್ಲಕ್ಕ ಹಚ್ಚಿಬಿಡ್ತೀವಿ. ದೇವರು ಇದ್ರೆ ಹಿಂಗ್ಯಾಕೆ ಆಗ್ತಿತ್ತು ನಮ್ಮ ಹಣೆ ಬಾರ್ದ. ದೇವರು ನಮಗೇನ್ ಕಷ್ಟ ಕೊಡ್ಲಕತ್ತಾನ,
ಇದು ಕರ್ತಾರನ ಕಮ್ಮಟ. ಈಗೊಂದು ಕಟ್ಟಿಗೆ ತಗೊಂಬರ್ತೀರಿ, ಎಂದು ಫರ್ನಿಚರ್ ಮಾಡಿಸ್ಬೇಕಕ್ಕೆ ಪ್ಲೈವುಡ್ ಏನೋ ತಗೊಂಡ್ಬರ್ತೀರಿ, ಅವ ಬಡಿಗೆನೋ ಹೇಳಿದ ಸಾಮಾನುಗಳೆಲ್ಲ ತಗೊಂಡ್ ಬರ್ತೀರಿ. ತಂದ ಮೇಲೆ ಅದು ಪ್ಲೈವುಡ್ ಏನ್ ಹಂಗೆ ಇರ್ತಾನೇನೋ ಅವನು. ಮನೆಯೊಳಗೆ ಕೆಲಸ ಮಾಡ್ಬೇಕಾದ್ರೆ ಕಟ್ಟಿಗೆ ಏನ್ ಮಾಡ್ತಾನ ಬಂದು ಏನ್ ಮಾಡ್ತಾನ್ರಿ? ಬಡಿಗೆರ ಕಟ್ಟಿಗೆ ಸಂಗತಿ ಏನ್ ಮಾಡ್ತಾನ? ಏನಯ್ಯೋ ಬಾಪ್ ಬಾಳ ಚಲೋ ಅದರಿ, ಚೌಕ ದಪ್ಪ ಇಷ್ಟು ಚಲೋ ಕಟ್ಟಿಗೆ ಅದ, ಇದು ಹಿಂಗೆ ಇಡಮಂತ ಹಂಗೆ ಇಟ್ಟೋತಾನ. ಅದಕ್ಕೆ ಏನೇನ್ ಮಾಡ್ತಾನ ಅವನು? ಮುರಿತಾನ, ಕೊಯ್ತಾನ, ಮಳಿ ಹೊಡಿತಾನ, ಮತ್ತಿನ್ನೇನೇನೋ ಇಂದಿಷ್ಟು ಕೈಕಾಲ್ ಗಿವಿಕಾಲ್ ಏನೇನೋ ಹತ್ತಾನ, ಏನೇನೋ ಮಾಡ್ತಿರ್ತಾನ ಅವ. ಕಟ್ಟಿಗೆ ಕೆಲಸಗಳು ಕರ್ಗಸ ಮಳೆ ಸೂತಿಗೆ ತಗೊಂಡು ಹೊಡಿತಾನ, ಏನೆಲ್ಲ ಮಾಡ್ತಿರ್ತಾನ. ಅವ ಎದಕ್ ಮಾಡ್ಲಿಕತ್ತಾನವ ಅದೆಲ್ಲ? ಎದಕ್ ಸಲ ಮಾಡ್ಲಕತ್ತಾನ? ಏನು ಮುರಿಬೇಕು ಇದಕ್ಕೆ ಎಲ್ಲರೂ ಬಿಸಾಕ್ಲಕ್ ಮಾಡ್ಲಕತ್ತಾನೋ ಏನು? ಒಂದ್ ಒಳ್ಳೆ ಪೀಠೋಪಕರಣ, ಒಳ್ಳೆ ಫರ್ನಿಚರ್ ತಯಾರು ಮಾಡಮು, ಈ ವಸ್ತುವಿಗೆ ಒಂದ್ ಒಳ್ಳೆ ಆಕಾರ ಕೊಡಮು ಅಂತೇಳಿ ಮಾಡ್ಲಕತ್ತಾನೋ ಏನ್? ಎದಕ್ ಮಾಡ್ಲಕತ್ತಾನ? ಒಂದ್ ಒಳ್ಳೆ ಆಕಾರ ಕೊಡಮ ಅಂತೇಳಿ ಮಳಿ ಹೊಡಿತಾನ, ಕೊಯ್ತಾನ. ಕಂಬಾರ ಕಬ್ಬಿಣ ಬೆಂಕಿಯಾಗ ಹಾಕಿ ಕರಗಿಸ್ತಿರ್ತಾನ. ಬಂಗಾರ ಮಾಡವ ಅದನ್ನು ಬೆಂಕಿಯಾಗ ಹಾಕಿ ಸುಡುತ್ತಿರ್ತಾನ. ವರ್ಕ್ಶಾಪ್ನಾಗ ಏನೇನ್ ನಡಿಬೇಕು, ಕಬ್ಬಣ ಬಂಗಾರ ಅವೆಲ್ಲ ಓಟು ಏನ್ ಮಾಡ್ತಾರ ಅದಕ್ಕೊಂದು ಒಳ್ಳೆ ಆಕಾರ ಕೊಡ್ಬೇಕಂತ ಮಾಡ್ತಿರ್ತಾರ. ಅದು ಆಕಾರ ಕೊಡೋ ಟೈಮ್ನೊಳಗ ಅದು ಕಟ್ಟಿಗೆ ಸುಮ್ಮ ಕೊಯ್ಸಿ ಗೊತ್ತದಿಲ್ಲ. ಅದು ನನಗ್ಯಾಕೆ ಕೊಯ್ಸಿದಿ, ಶಿಲ್ಪಿ ಕಲ್ಲು ಕಟ್ಟೆ ಟೈಮ್ನೊಳಗೆ ನನಗ್ಯಾಕೆ ಕಟ್ಟಿಸಿದಿ ಅಂತೇಳಿ ಏನಾರ ಅಂತವೇನವು ಸರೆಂಡರ್ ಇರ್ತಾವವು. ಒಳ್ಳೆ ಆಕಾರ ತಗೋತೀವಿ, ಒಳ್ಳೆ ಉಪಯುಕ್ತವಾದ ವಸ್ತುಗಳಾಗ್ತೀವಿ ಅನ್ನಂತ ಪ್ರಜ್ಞೆ ಇದ್ದವರು ಸೋಮ ಸರೆಂಡರ್ ಆಗಿ ಅಲ್ಲೇನ್ ನಡೆದದ ಅದಕ್ಕೆ ಸಹಕಾರ ಮಾಡ್ಕೊಂಡು ಹೋಗ್ತಾರೆ. ಹಿಂಗಂತ ನಾವು ಮನುಷ್ಯನೇ ಅಲ್ಲವ, ಇನ್ನೊಂದರ ಮಹಾತ್ಮರಿಗೆ ಬೈತಾನವ. ಅದಕ್ಕೆ ಬೈತಾನ? ಏನ್ ದ್ವೇಷ ಅದ ನಿಮ್ಗೆ ಬೈಲಕ್? ಏನ್ ನಮ್ಮ ಹೊಲ ಮನೆ ನೀರು ತಿಂದಿರ, ನಿಮ್ಮ ಹೊಲ ಮನೆ ನಾವು ತಿಂದಿವೆ? ಒಂದ್ ಒಳ್ಳೆ ಆಕಾರ ಕೊಡ್ಬೇಕಂತ ಪ್ರಯತ್ನ ಮಾಡ್ತಿರ್ತೀವ. ಆಕಾರ ಕೊಡ್ಬೇಕಂತ ಪ್ರಯತ್ನ ಮಾಡಾಗ ಸರಳದಾಗ ಕೆಲಸ ಆದ್ರ ಸರಿ, ಸರಳದಾಗ ಕೆಲಸ ಆಗ್ಲಿಲ್ಲ ಅಂತಂದ್ರ ಕೆಲವೊಂದು ಬೈದ್ ಹೇಳಿದ್ರೆ ತಿಳ್ಕೊತಾರ ಅಂತ ಬೈದ್ ಹೇಳ್ತೀವಿ. ಮತ್ತ ಮುಂದೆ ಕೂತಿದ್ರಿ ಅಂತಂದ್ರೆ ಬಡಗಿ ಸಹಿತ ಇಟ್ಕೊಂಡು ಕೂತಿರ್ತೀವಿ. ಮತ್ ದೂರ ಇದೀರಿ, ಮತ್ತ ಆ ಟ್ರೀಟ್ಮೆಂಟ್ ಇಲ್ಲ ನಿಮಗೆ, ಅದು ಭಾರಿ ಲಕ್ಕಿ ಅದಿರಿ. ಇಲ್ಲಾಂದ್ರೆ ಎಷ್ಟೋ ಮಂದಿ ತಲೆ ಹೊಡೆದು ಬಿಡ್ತಿದ್ದೆ ನಾನು. ಹೀಗಾಗಿ ಏನದ, ನೀವು ಆಕಾರ ಪಡ್ಕೊಳ್ಳಂತ ಒಂದು ಅವಕಾಶ ಸಿಕ್ಕಾಗ ನೀವು ಆಕಾರ ಪಡ್ಕೊಳ್ಳಾರ್ದೆ ಕಲ್ಲು ಕೂತಾಗ ಹಂಗೆ ಕೂತ್ರಿ ಅಂತಂದ್ರೆ ಏನಾಗ್ತದ? ಮೆಟ್ಟಿಲು ಕಲ್ಲುಗಳಾಗ್ತದೆ, ಮೂರ್ತಿ ಆಗ್ತದೆ. ಮೆಟ್ಟಿಲು ಕಲ್ಲುಗಳ ಮೇಲೆ ಮೆಟ್ಟು ಬಿಡ್ತಾರೆ ಅಷ್ಟೇ. ಮೂರ್ತಿ ಆದ್ರೆ ಅಂತಂದ್ರ ಗರ್ಭಗುಡಿ ಒಳಗ ದೇವರ ಜಗಲಿ ಮೇಲೆ ಹೋಗಿ ಕುಂತು ಅಭಿಷೇಕ ಮಾಡಿಸ್ಕೊತೀರಿ. ನೀವು ಅಲ್ಲ ಅಂತೇಳಿ ಹಿಂದಕ್ಕೆ ಸರ್ಕೊಂಡ್ರ ಏನಾಗ್ತೀರಿ? ಬಹಳ ದೊಡ್ಡ ಶಾಣ್ಯರ್ ಅನ್ನಂಗ ಗಂಭೀರವಾಗಿ ಕೂತಿರಲ್ಲ, ಏನು ಮಾಡ್ಲಾರ್ದೆ ಏನಾಗ್ತದೆ? ಮೆಟ್ಟಲ್ ಕಲ್ಲುಗಳು ಆಗ್ತದೆ ಅಷ್ಟೇ. ನಾವಿಲ್ಲಿ ಪ್ರಯತ್ನ ಮಾಡೋದೇನದ ಒಂದ್ ಒಳ್ಳೆ ಆಕಾರ ಕೊಡ್ಬೇಕು. ನೀವು ಆಕಾರ ತಗೊಳಕ್ ನೀವು ತಯಾರಿರ್ಬೇಕಲ್ಲ. ನೀವು ತಯಾರಿಲ್ಲ. ಕಲ್ಲುನು ಚಲೋ ಇರ್ಬೇಕು, ಶಿಲ್ಪಿನೂ ಚಲೋ ಇರ್ಬೇಕು. ಕಲ್ಲು ಸರಿಗಿರ್ಲಿಲ್ಲ, ಶಿಲ್ಪಿ ಒಬ್ಬನೇ ಚಲೋ ಇದ್ದ ಅಂದ್ರೂ ಚಲೋ ಮೂರ್ತಿ ಆಗಲ್ಲ. ಕಲ್ಲು ಬಹಳ ಚಲೋ ಅದ, ಶಿಲ್ಪಿ ಸರಿಗಿಲ್ಲ ಅಂತಂದ್ರೆ ಮೂರ್ತಿ ಆಗಂಗಿಲ್ಲ. ಎರಡೂ ಬೇಕಾಗ್ತಾವ. ಹೀಗಾಗಿ ಏನಾಯ್ತು, ದೋಷ ಗುರುವಿನ ಮೇಲೆ ಕೊಡಂತ ಶಿಷ್ಯ ಏನದನ ಅವ ಶಿಷ್ಯನೇ ಅಲ್ಲ. ಅಂತವರಿಗೆ ನಾವು ಇಲ್ಲಿ ಇಟ್ಕೊಳ್ಳಂಗಿಲ್ಲ.
ಯಾಕಂದ್ರ ಕಾಳಜಿ ಮಾಡಿ ಒಳ್ಳೆ ಆಕಾರ ತಗೊಳ್ಳಿ ಅಂತ ನಾವು ಪ್ರಯತ್ನ ಪಡುವಾಗ ಅದರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅದು ಶಿಷ್ಯತ್ವನೇ ಅಲ್ಲ. ಅದು ಕಲಿಬೇಕು, ಒಳ್ಳೆ ಆಕಾರ ತಗೋಬೇಕನ್ನಂತ ಸಾಮರ್ಥ್ಯ ಇಲ್ಲದಂತ ಅಯೋಗ್ಯರು ಅವಿವೇಕಿಗಳಿಗೆ ಅವು ತಾನೇ ಬಿಟ್ಟೋತಾವ್. ಇಲ್ಲಿ ಇರ್ಲಕ್ ಆಗಂಗಿಲ್ಲ, ಈ ಪ್ರಖರತೆಗೆ ಇಲ್ಲಿ ಇರ್ಲಿಕ್ ಆಗಂಗಿಲ್ಲ, ತಾವೇ ಬಿಟ್ಟು ಹೋಗ್ತಾರ. ಒಂದ್ ವೇಳೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೂ ಮಂಡ್ಯ ಹಚ್ಕೊಂಡು ಕೂತಿದ್ರು ಅಂತಂದ್ರ ಅವ್ರಿಗೆ ನಾವೇ ಕಳಿಸಿ ಬಿಡ್ತೀವಿ. ಏನಂದ್ರೆ ಉಪಯೋಗ ಇಲ್ಲ, ಟೈಮ್ ವೇಸ್ಟ್ ಮಾಡ್ಕೋತೀರಿ. ಕೆಲಸ ಮಾಡ್ಲಾರ್ದೆ ಸುಮ್ಮನೆ ಕೂತಿ ಕೇಳಿ ಎದ್ದು ಹೋಗ್ತೀನಿ ಅಂದ್ರೆ ಟೈಮ್ ವೇಸ್ಟ್ ಅಷ್ಟೇ. ಇದರಿಂದ ಏನೇನು ಉಪಯೋಗ ಇಲ್ಲ. ನಿಮ್ಮದೂ ಪ್ರಯತ್ನ, ನಿಮ್ಮದು ಪ್ರಾಕ್ಟೀಸ್ ಇರಬೇಕು. ಅದಕ್ಕೆ ಇಲ್ಲಿ ಏನದ ದೋಷ ಇಲ್ಲ. ಬಡಿಗೆರವನಿಗೆ ದೋಷ ಬರ್ತದೆ ಅಂದ್ರೆ ಕಟ್ಟಿಗೆ ಕೊಯ್ದಕ್ಕ. ಶಾಲೆಗ ಹುಡುಗರು ಚೆನ್ನಾಗಿ ಓದ್ಲಿ ಬರೀಲಿ, ನೀನ್ ಹೇಳಿದ್ ಯಾಕೆ ಬರ್ಕೊಂಡ್ ಬಂದಿಲ್ಲ, ಮರುದಿನ ಬೈದ್ ಹೇಳ್ತಾರೆ ನಾಳೆ ಬರ್ಕೊಂಡ್ ಬರ್ಬೇಕು ನೋಡು. ಮತ್ತೊಂದು ವಾರ ಬಿಟ್ಟಕ್ಕೆ ಕೇಳಿದ್ರು ಅವ ಏನು ಬರೀಲಾರ್ದೆ ಹೆಂಗೆ ಬಂದನು ಅಂತಂದ್ರೆ ಒಂದೆರಡು ಡೇಟ್ ಹಾಕ್ತಾರೆ. ಒಂದೆರಡು ಡೇಟ್ ಹಾಕಿದ್ರೆ ಆ ಮಾಸ್ತರಿಗೆ ದೋಷ ಬರ್ತದೆ ಅನ್ರಿ. ಅಯ್ಯ ಹುಡುಗರಿಗೆ ಬಡ್ದ ಹಿಂಸೆ ಪಟ್ಟಾನಂತಾರೆ ಅನ್ನೋದಕ್ಕೆ. ಹೀಗಾಗಿ ಏನು ಮಾಡಿದ್ರು ಆ ವಸ್ತುವಿನ ಕಲ್ಯಾಣಕಾರಿ. ಅದಕ್ಕೆ ಏನಂದ್ರೆ ಪರಮಾತ್ಮನನ್ನ ಮಂಗಳ ಮೂರ್ತಿ ಅಂತಾರ. ಅವನಿಗೆ ಅಮಂಗಳ ಅನ್ನೋದು ಇಲ್ಲೇ ಇಲ್ಲ ಅವನ ಬಲ್ಲಿ, ಕೇವಲ ಮಂಗಳ ಮೂರ್ತಿ ಅವನು. ಈ ಮಂಗಳ ಮೂರ್ತಿ ನಿರ್ದೋಷಿಯದನು. ಅರ್ಥ ಆಯ್ತಾ? ಇದು ಪರಿಪೂರ್ಣದನ, ಪರಿಪೂರ್ಣ ಕಾಳಜಿ ವಹಿಸಿ ಒಳ್ಳೆ ಕೆಲಸ ಮಾಡ್ತಾನ, ತಾನು ಒಳ್ಳೆ ರೀತಿ ಬದುಕ್ತಾನ, ಇನ್ನೊಬ್ಬರಿಗೆ ಒಳ್ಳೆ ಆಕಾರ ಕೊಡ್ತಾನ, ತಾನು ಆನಂದವಾಗಿರ್ತಾನ, ಇನ್ನೊಬ್ಬರಿಗೆ ಆನಂದ ಉಂಟಾಗಂತ ಕೆಲಸ ಮಾಡ್ತಾನೆ ಈ ಮಂಗಳ ಮೂರ್ತಿ. ಹಂಗ ಪರಮಾತ್ಮ ಏನ್ ಮಾಡಿದ್ರು ನಮಗ ಕಷ್ಟ, ಸುಖ, ನಷ್ಟ, ಅಪಮಾನ, ಹಿಂಸೆ ಏನೇನು ಕೊಡ್ತಾನ, ಆನಂದ ಏನ್ ಉಂಟು ಮಾಡ್ತಾನೆ ಎಲ್ಲ ನಮ್ಮ ಒಳ್ಳೆಯದಕ್ಕಂತ ತಿಳ್ಕೋಬೇಕು. ಜೋ ಕುಚ್ಚುವ ಅಚ್ಚಾವ ಅದು ಏನ್ ಯಾಕಿರ್ಲಕ್ಕ, ಈಗ ನಮ್ಗೇನಾಗ್ಯದ ಅಧಿಷ್ಠಾನವಾದ ಈ ಉಪಯುಕ್ತ ಚೇತನ ಪಾರಮಾರ್ಥಿಕ ಸತ್ತ ಇರೋದು ಒಂದನೇ ಪಾಯಿಂಟ್. ಮತ್ತೆ ಅದು ತನ್ನ ಮೂಲ ರೂಪ ಧಾರಣೆ ಹಂಗೆ ಇಟ್ಕೊಂಡು ಕೆಡಿಸಿಕೊಳ್ಳಾರ್ದೆ ಅನ್ಯ ರೂಪ ಧಾರಣೆ, ಮೂಲ ರೂಪವನ್ನ ಕೆಡಿಸಿಕೊಳ್ಳಾರ್ದೆ ಅನ್ಯ ರೂಪ ಧಾರಣೆ ಮಾಡ್ತದಲ್ಲ, ಇದು ಎರಡನೇ ಪಾಯಿಂಟ್. ಏನೇನಾಯ್ತು ಇದರೊಳಗೆ ವಿಷಯ ಏನೇನು ಗ್ರಹಿಸಿದ್ರಿ? ಮೂಲ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣ ಮಾಡಿದ ಕಾರಣ ಒಂದನೇ ಪಾಯಿಂಟ್, ಇದು ತಿಳಿತಾ ಇರೋದು. ಎರಡನೇದು ಏನಾಗ್ತದ, ಆ ಮೂಲ ರೂಪದ ಸತ್ಯ ಏನದ, ಉಪಯುಕ್ತ ಚೇತನದ ಸತ್ಯ ಏನದ, ಪಾರಮಾರ್ಥಿಕ ಸತ್ಯ ಅದ. ಮತ್ತ ಅನ್ಯ ರೂಪ ಧಾರಣ ಮಾಡಿದ್ರದ ಸತ್ಯ ಏನದ, ರಜ್ಜು ವ್ಯಾವಹಾರಿಕ ಅದ. ಎರಡು ಏನಾದ್ರು ವಿಪರೀತ ಸ್ವಭಾವದವ, ಎರಡು ಏನಾದ್ರು ಬೇರೆ ಬೇರೆ ಅದವ. ಹಿಂಗಾಗಿ ಇವೆರಡಕ್ಕೂ ಏನಂತಾರ, ವಿಷಮ ಸತ್ತ ಅಂತಾರ. ಒಂದೇ ಸತ್ತ ಇಲ್ಲಿದ್ರೆ ಒಂದು ಪಾರಮಾರ್ಥಿಕ ಅದ, ಇನ್ನ ಒಂದು ವ್ಯಾವಹಾರಿಕ ಅದ. ಹೀಗಾಗಿ ವಿಷಮ ಸತ್ಯಗಳಾಗಿ ತೋರುತ್ತಿರುವ ಕಾರಣ, ಈ ಎರಡು ಕಾರಣಗಳಿಗಾಗಿ ಇದಕ್ಕೆ ಏನಂತಾರ, ರಜ್ಜುವಿಗೆ ಬ್ರಹ್ಮದ ಅಥವಾ ಚೇತನದ ವಿವರ್ತ ವಿವರ್ತ ಎನ್ನುತ್ತಾರೆ. ಚೇತನದ ವಿವರ್ತ ಅಂತ. ಯಾವ್ಯಾವ ಕಾರಣಕ್ಕಾಗಿ ಅಂತ ಹೇಳ್ರಿ? ಎರಡು ಕಾರಣಗಳು. ಒಂದು ವಿಷಮ ಸತ್ತ ಕಾರಣ, ಇನ್ನ ಒಂದೇನದ ಮೂಲ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣ ಮಾಡಿದ್ದಕ್ಕೆ. ಮೂಲ ರೂಪ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಏಕೈಕ ಬ್ರಹ್ಮ,
ಅನ್ಯ ರೂಪ ಧಾರಣ ಮಾಡಿದ್ದು ಅಸತ್ತು, ಅಚಿತ್ತು, ದುಃಖ ರೂಪ, ಅನಿತ್ಯ ರೂಪ, ಅಪೂರ್ಣ ರೂಪ, ಅನೇಕ ರೂಪ. ಒಂದೇ ಹಗ್ಗ ಏಸ್ ಬೇಕಾದ ಹಗ್ಗ, ಅನೇಕ ರೂಪ. ಹೀಗಾಗಿ ವಿಷಮ ಸತ್ತ ಒಂದನೇದ್ದು, ಪಾರಮಾರ್ಥಿಕ ಸತ್ತ ಮತ್ತು ವ್ಯಾವಹಾರಿಕ ಸತ್ತ ಅಂತ ಎರಡದವ. ಇದು ಒಂದನೇ ಕಾರಣ. ಇನ್ನ ಒಂದು ಕಾರಣ, ತನ್ನ ಮೂಲ ರೂಪ ತ್ಯಾಗ ಮಾಡದೆಯೇ. ಬ್ರಹ್ಮ ತಾನು ತನ್ನ ಮೂಲ ರೂಪ, ಉಪಹಿತ ಚೇತನ ತನ್ನ ಮೂಲ ರೂಪ ತ್ಯಾಗ ಮಾಡದೆಯೇ ಏನ ರಜ್ಜು ಆಗಿ ತೋರ್ಲಕ್ಕ ಅನ್ಯ ರೂಪ ಧಾರಣ ಮಾಡಿದ. ರಜ್ಜುವಿನಲ್ಲಿರುವ ಉಪಹಿತ ಚೇತನ ತನ್ನ ಮೂಲ ರೂಪ ತ್ಯಾಗ ಮಾಡಿಲ್ಲ. ಅದು ಎಲ್ಲ ತಾನೇನಿರ್ಬೇಕು, ಹೆಂಗಿರ್ಬೇಕು ಹಂಗೆ ಇದ್ದು ಒಂದು ಕಾಲ್ ಬರ್ಬೇಕತ್ತು. ಒಂದು ಸೆಕೆಂಡ್. ಹಲೋ, ಹೇಳ್ರಿ, ಯಾರು ಮಾತಾಡೋದು? ಡೋಜರ್. ಹೇಳಿ. ಬರ್ರಿ. ಮತ್ತ ಮಳಿ ಹೆಂಗದ ಪರಿಸ್ಥಿತಿ? ಅಲ್ಲಿ ಹೊಲ ನೀರು ಕೆಸರಾಗ್ಯದ, ಹೆಂಗ ನಡೀತದ? ಬರ್ತದಲ್ಲ ಮಾಡ್ಲಕ್ಕ? ಆಯ್ತು, ಬರ್ತದಂದ್ರೆ ಬರ್ರಿ, ನಾವು ಬರ್ತೀವಿ. ಹೇಳ್ರಿ. ಲೇಟ್ ಅಲ್ಲ, ನಿನ್ನೆ ಬಂದಂಗೆ ಬರ್ತೀವಿ. ಎಷ್ಟಕ್ಕೆ ಬರ್ತೀರಿ ನೀವು? ಬೇರೆ ಕೆಲಸ ಅದಾವ. ಎಷ್ಟಕ್ಕೆ ಬರ್ತಾನ? ಹಾಫ್ ಆನ್ ಅವರ್ದಾಗ ಅಲ್ಲಿ ಇರ್ತಾನ. ಎಷ್ಟಾಯ್ತು? ನಿನ್ನೆ ಬಂದಂಗ 8ಕ್ಕೆ ಹಂಗ ಬಂದ್ರೆ ನಾವು ಬರ್ತೀವಪ್ಪ. ಈ ಬೇರೆ ಕೆಲಸ ಅವೆಲ್ಲ ಒತ್ತಡ ಹಾಕ್ಲಕ್ ಹೋಗ್ಬೇಡ್ರಿ. ಇದು ಕೆಲಸ ಸುಮ್ಮ ಆರಾಮ್ ಮಾಡಿ ಓದಿ. ಹಿಂಗೆ ಮಾಡಿ ನಮ್ಗೆ ಅವಸರಕ್ಕೆ ಹಾಕಿಟ್ಬಿಡ್ತೀರಿ ನಾವು. ಈ ಕೆಲಸದ ಕೆಲಸನೇ ಅಲ್ಲ ಇದು. ಹ್ಮ್, 8ಕ್ಕೆ ಬರ್ತೀವಿ ನಾವು. 8ಕ್ಕೆ ಬಂದ್ಮೇಲೆ ಚಾಲು ಮಾಡ್ಲಿ. 8ಕ್ಕೆ ಬರ್ತೀವಿ ನಾವು. 8ಕ್ಕೆ ಹೊಲ್ದಾಗ ಇರ್ತೀವಿ.